ಎಲ್ಲರಿಗೂ ನಮಸ್ಕಾರ. ನಾನು ಆಶೀಶ್ ಕೆ ಪಾಟೀಲ್. ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದ್ರೆ, ಒಂದು ಗೃಹಲಕ್ಷ್ಮಿಯ ಒಂದು 9ನೇ 10ನೇ ಕಂತು ಬಂದಿಲ್ಲ ಅಂತ ಬಹಳಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ಹಾಗೆ ಒಂದು ವಾಟ್ಸಪ್ ಅಲ್ಲಿ ಕೂಡ ಮೆಸೇಜ್ ಅನ್ನು ಮಾಡ್ತಾ ಇದ್ದೀರಾ. ಅದಕ್ಕಾಗಿ ಏನಪ್ಪಾ ಅಂದ್ರೆ, ಈ ಒಂದು 9, 10ನೇ ಕಂತು ಮತ್ತೆ ಏನಪ್ಪಾ ಒಂದು ಸದ್ಯಕ್ಕಂತೂ ನಡೆದಿರ್ತಕ್ಕಂಥ ಟ್ರೆಂಡ್ ಏನಪ್ಪಾ ಅಂದ್ರೆ, ಒಂದು ಪೆನ್ ಡ್ರೈವ್ ಯಾಕಂದ್ರೆ ಅದರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಮತ್ತೆ ಏನಪ್ಪಾ ಅಂದ್ರೆ, ಇನ್ನೊಂದು ಏನಪ್ಪಾ ಅಂದ್ರೆ, ನಾಳೆ ಬೆಳಿಗ್ಗೆ ಮುಂಜಾನೆ ಏನಪ್ಪಾ ಅಂದ್ರೆ ಒಂದು 2ನೇ ಹಂತದ ಮತದಾನ ಸ್ಟಾರ್ಟ್ ಆಗುತ್ತೆ. ಅದರ ಬಗ್ಗೆನೂ ಕೂಡ ಈಗ ಮೊದಲು ಯಾರು ಫಸ್ಟ್ ಟೈಮ್ ಯಾರು ವೋಟಿಂಗ್ ಮಾಡ್ತಾ ಇದ್ದೀರಾ, ಫಸ್ಟ್ ಟೈಮ್ ವೋಟ್ ಮಾಡ್ಲಿಕ್ಕೆ ಯಾರಿಗೆ ಚಾನ್ಸ್ ಸಿಕ್ಕಿದೆ ಅವರಿಗೂ ಕೂಡ ಒಂದು ಹೃತ್ಪೂರ್ವಕ ಒಂದು ಏನಪ್ಪಾ ಅಂದ್ರೆ ಶುಭಾಶಯಗಳು ತಿಳಿಸ್ತಾ ಇವತ್ತಿನ ಒಂದು ವಿಡಿಯೋನ ಏನಪ್ಪಾ ಅಂದ್ರೆ ಇದರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಬನ್ನಿ ವೀಕ್ಷಕರೇ, ಇವತ್ತಿನ ಒಂದು ಟಾಪಿಕ್ಗಳ ಬಗ್ಗೆ ಜಸ್ಟ್ ಒಂದು 4-5 ನಿಮಿಷ. ಈಗ ಮೊದಲನೇದಾಗಿ ಎಲ್ಲ ಗೃಹಲಕ್ಷ್ಮಿಯರಿಗೆ ಏನಪ್ಪಾ ಅಂದ್ರೆ, ನಮ್ಗೆ 9ನೇ 10ನೇ ಕಂತೆ ಬಂದಿಲ್ಲ, ನಾಳೆನೇ ಎಲೆಕ್ಷನ್ ಇದೆ, ಎಲೆಕ್ಷನ್ ಆಯ್ತಂದ್ರೆ ಬರ್ತವೋ ಇಲ್ಲೋ ಅಂತ ಹೇಳಿ ಎಲ್ಲರಿಗೂ ಕೂಡ ಒಂದು ಏನದ ಮನಸ್ಸಲ್ಲಿ, ಈಗ ಎಲೆಕ್ಷನ್ ಅಟ್ಗೆನೆ ಎಲ್ಲರಿಗೂ ಬಂದ್ರೆ ಬರುತ್ತೆ, ಇಲ್ಲಾಂದ್ರೆ ಮುಂದೆ ಬರ್ತಾವೋ ಇಲ್ಲೋ ಅಂತ ಬಹಳಷ್ಟು ಜನಕ್ಕೆ ಏನಪ್ಪಾ ಒಂದು ಅನುಮಾನ ಇದೆ. ಏನಪ್ಪಾ ಈಗ ಇಷ್ಟು ಕಂತ ಹಾಕಿದ್ರು ಮತ್ತೆ ಎಲೆಕ್ಷನ್ ಆದ್ಮೇಲೆ ಏನಾದ್ರು ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಏನಾದ್ರು ಬರ್ಲಿಲ್ಲಪ್ಪ, ಏನಾರ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಂದು ಮೆಜಾರಿಟಿ ಬರ್ಲಿಲ್ಲ, ಅಂದ್ರೆ ನಮ್ಗೆ ಬರ್ತಾವ ಇಲ್ಲ ಅಂತ ಹೇಳಿ ಬಹಳಷ್ಟು ಜನಕ್ಕೆ ಏನೋ ಒಂದು ತಲೆಯಲ್ಲಿ ಒಂದು ಡೌಟ್ ಇದೆ. ಆ ಡೌಟ್ ಅನ್ನು ಯಾರು ಇಟ್ಕೋಬೇಡಿ. ಈಗ ಎಲ್ರಿಗೂ 10 ಕಂತು ಬಂದಾವ ಅಂದ್ರೆ ನಿಮಗೂ 10 ಕಂತು ಬಂದ ಮೇಲೇನೆ, ಎಲ್ಲರಿಗೂ ಸಮನಾಗಿ ಬಂದ ಮೇಲೇನೆ ಆ ಒಂದು ಏನಾದ್ರೂ ಸ್ಕೀಮ್ ಸ್ಟಾಪ್ ಆಗ್ತಿತ್ತಪ್ಪ ಅಂದ್ರೆ ಸ್ಟಾಪ್ ಆಗ್ತದೆ. ಇಲ್ಲ ಸ್ಕೀಮ್ ಸ್ಟಾಪ್ ಆಗುವಂತ ಮಾತೇ ಇಲ್ಲ, ಚಾನ್ಸೇ ಇಲ್ಲ. ಯಾಕಂದ್ರೆ ಇದು ರಾಜ್ಯ ಸರ್ಕಾರದ ಸ್ಕೀಮು. ಮತ್ತೆ ಇದು ಒಂದು ಏನಪ್ಪಾ ಅಂದ್ರೆ, ಒಂದು ಕೇಂದ್ರ ಸರ್ಕಾರದ ಎಲೆಕ್ಷನ್ ನಡೆದಿದೆ, ಈಗ ಲೋಕಸಭಾ ಎಲೆಕ್ಷನ್ ನಡೆದಿದೆ, MLA ಎಲೆಕ್ಷನ್ ನಡೆದಿತ್ತಪ್ಪ ಅಂದ್ರೆ ಬೇರೆ ಸರ್ಕಾರ ಬಂದ್ರೆ ಇದು ಏನಾದ್ರೂ ಒಂದು ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಎಲ್ರು ಏನಪ್ಪಾ ಅಂದ್ರೆ, ಈಗ 9ನೇ ಕಂತಿನ ಬಂದಿಲ್ಲ ಅಂತ ಇದ್ದಾರೆ. ಈಗ ಒಂದು 14 ಜಿಲ್ಲೆಗಳಿಗೆ ಈಗ ನಾಳೆ ಒಂದು ಮತದಾನ ಇದೆಯಲ್ಲ, ಆ ನಾಳೆ ಯಾರು ವೋಟ್ ಹಾಕ್ತಾ ಇದ್ರ ಅವರಿಗೆ ಈ ಒಂದು ಫಾಸ್ಟ್ ಪ್ರೊಸೆಸ್ ಆಗಿ ಅವರ ಒಂದು ಅಕೌಂಟಿಗೆ ದುಡ್ಡನ್ನು ಬಂದಿದಾವೆ ಆಲ್ರೆಡಿ. ಅದರಲ್ಲಿ ಸ್ವಲ್ಪ ಜನ ಯಾರಾದ್ರೂ ಉಳಿದಿರ್ಬೋದು, ಆದ್ರೂ ಕೂಡ ಅವ್ರಿಗೂ ಕೂಡ ಬರುತ್ತೆ. ಈಗ ಉಳಿದಂತ ಈಗ ಏನಪ್ಪಾ, ಈಗ ಮೊದಲೇ ಈಗ ಲಾಸ್ಟ್ ಟೈಮ್ ವೋಟ್ ಮಾಡಿದ್ರಲ್ಲ, ಮೊನ್ನೆ ಏಪ್ರಿಲ್ 26 ಏನು ವೋಟ್ ಮಾಡಿದ್ರಲ್ಲ ನೀವು ಮೊದಲನೇ ಹಂತದಾಗ, ಅವ್ರಿಗೆ ಏನದ ಈಗ ಸೆಕೆಂಡ್ ವೀಕಲ್ಲಿ 3rd ವೀಕಲ್ಲಿ ಹೀಗೆ ಸ್ವಲ್ಪ ಈ ಮೇ ಎಂಡ್ ವರೆಗೂ ತಮಗೆಲ್ಲ ಒಂದು 9, 10ನೇ ಕಂತು ಎಲ್ಲರಿಗೂ ಕ್ಲಿಯರ್ ಆಗುತ್ತೆ. ಯಾರು ಇದನ್ನು ತಲೆಗಿಟ್ಕೋಕ್ ಹೋಗಬೇಡಿ. ಮುಂದೆ ಎಲೆಕ್ಷನ್ ಆದ್ಮೇಲೆ ದುಡ್ಡು ಹಾಕ್ತಾರೋ ಇಲ್ಲೋ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ದೀರಾ. ಅದು ಏನೋ ತಲೆಗಿಟ್ಕೋಬೇಡಿ, ಅದ್ರ ಬಗ್ಗೆ ಏನೂ ಡೌಟ್ ಇಲ್ಲ, ಅದ್ರ ಬಗ್ಗೆ ಏನೂ ಡೌಟೇ ಇಟ್ಕೋಬೇಡಿ. ಮತ್ತೆ ಈ ಪಿಂಕ್ ಕಾರ್ಡ್ ಅದೆಲ್ಲ ಈ ಸದ್ಯಕ್ಕೆ ಏನು ಮಾಡೋದಿಲ್ಲ. ಇನ್ನು ಅದು ಜೂನ್ ಜುಲೈಗೆ ಮಾಡ್ಬೋದು. ಮಾಡಿದ್ರೆ ನಿಮ್ಮ ಮನೆಗೆ, ನಿಮ್ಮ ಅಡ್ರೆಸ್ ಮೇಲೆ, ನಿಮ್ಮ BPL ಕಾರ್ಡ್ ಅಡ್ರೆಸ್ ಯಾವ ಅಡ್ರೆಸ್ ಕೊಟ್ಟಿದ್ದೀರಾ, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ಅಡ್ರೆಸ್ ಇದೆ ಆ ಅಡ್ರೆಸ್ಗೆ ನಿಮ್ಮ ಮನೆಗೆ ತಂದು ಕೊಡ್ತಾರೆ. ಅದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೋಬೇಡಿ. ಈಗ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈಗ ಒಂದು ಪೆನ್ ಡ್ರೈವ್ ವಿಷಯ ಅಂತೂ ಬಹಳಷ್ಟು ಒಂದು ಸದ್ದು ಮಾಡ್ತಾ ಇದೆ. ಒಂದು ಏನಪ್ಪಾ ಅಂದ್ರೆ, ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ಪೆನ್ ಡ್ರೈವ್ ಕೇಸಲ್ಲಿ ಆಲ್ರೆಡಿ ಅವರಿಗೆ ಒಂದು ಅರೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರು ಸಿಗ್ತಾ ಇಲ್ಲ, ಯಾರ ಕೈಗೂ ಸಿಗ್ತಾ ಇಲ್ಲ. ಈಗ ಲೇಟೆಸ್ಟ್ ಆಗಿ ಸುದ್ದಿ ಬಂದಿರತಕ್ಕಂಥದ್ದು ಏನಪ್ಪಾ ಅಂದ್ರೆ, ಈಗ ದೇವರಾಜೇಗೌಡರು ಏನಪ್ಪಾ ಅಂದ್ರೆ ವಕೀಲರು ಒಂದು ಏನು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲ ಒಂದು ಕಾಂಗ್ರೆಸ್ನ CM DCM ಎಲ್ಲರ ಕೈವಾಡ ಇದೆ ಅಂತ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೋಡ್ಬೇಕು ಇನ್ನು ಏನದ ಅಂತ, ನಾಳೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಒಂದು ಇಕ್ಕಟ್ಟಿನಲ್ಲಿ ಏನಾದರೂ ಸರ್ಕಾರ ಸಿಲ್ಕೊಂಡ್ರೆ ಮುಜುಗುರಕ್ಕೆ ಒಳಗಾಗೋದಂತೂ ಗ್ಯಾರಂಟಿ. ಯಾಕಪ್ಪ ಅಂದ್ರೆ ಇವೆಲ್ಲ ಒಂದು ದೊಡ್ಡ ಪ್ರಮಾಣದಲ್ಲಿ ಎನ್ಕ್ವೈರಿಗಳಾಗ್ತವೆ. ಅದಕ್ಕೋಸ್ಕರ ಒಂದು ಏನಪ್ಪಾ ಅಂದ್ರೆ, ಏನು ಸರ್ಕಾರ ಏನಾದರೂ ಮುಜುಗುರಕ್ಕೆ ಸಿಕ್ಕಾಕೊಂಡ್ತು ಅಂದ್ರೆ ಸ್ವಲ್ಪ ಇವೆಲ್ಲ ಗ್ಯಾರಂಟಿ ಸ್ಕೀಮ್ಗಳಿಗೆ ಅದಕ್ಕೆ ಸ್ವಲ್ಪ ಧಕ್ಕೆ ಆಗುವಂತ ಚಾನ್ಸಸ್ಗಳು ಇರ್ತವೆ. ಇನ್ನು ನೋಡ್ಬೇಕು, ಇನ್ನು ಏನೋ ಒಂದು ಈ ಪ್ರಕರಣ ಎಲ್ಲಿಗೆ ಬಂದು ಹತ್ತುತ್ತೆ ಅಂತ ನೋಡ್ಬೇಕು. ಇನ್ನು ಏನು ಕ್ಲಿಯರ್ ಆಗಿ ಏನೂ ಇಲ್ಲ. ಯಾರೋ ದಿನ ಒಂದೊಂದು ಟ್ವಿಸ್ಟ್ ತಗೋತಾ ಇದೆ. ಅದು
ಪೆಂಡ್ರೈವ್ ಪ್ರಕರಣ ರಾಜ್ಯದಲ್ಲಿ. ಅದಕ್ಕೆ ಈ ಒಂದು ಎಲ್ಲಿಗೆ ಬಂದು ಹತ್ತದಂತ ಕಾದು ನೋಡೋಣ. ಅದಕ್ಕೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ನಾಳೆ ಮತದಾನ ಇದೆ, 2ನೇ ಹಂತದ ಮತದಾನ ಇದೆ. ಎಲ್ಲರೂ ಕೂಡ ದಯಮಾಡಿ ಹೋಗಿ ಮುಂಜಾನೆ ತಂಪಿರೋಟಿಗೆ ಅಂದ್ರೆ ಮುಂಜಾನೆ ಬೇಗ ಹೋಗಿ ವೋಟ್ ಮಾಡಿ ಬನ್ನಿ. ಯಾಕಪ್ಪ ಅಂದ್ರೆ ಮತ್ತೆ ಮನೆ ಕೆಲಸ ಅಂತೂ ಎಲ್ಲರಿಗೂ ಇದ್ದಿದ್ದೆ, ಮನಿ ಸಂಸಾರ ಜಂಜಾಟ್ ಎಲ್ಲರಿಗೂ ಇದ್ದಿದ್ದೆ. ಅದನ್ನೆಲ್ಲ ಬಿಟ್ಟು ನಾಳೆ ಒಂದ್ ದಿವ್ಸ ಹೋಗಿ ಬಿಟ್ಟು ಮತ್ತೆ ಏನಪ್ಪಾ ನಿಮಗೆ ಅಡಿಗೆ ಮಾಡ್ಲಿಕ್ಕೆ ಲೇಟ್ ಆದ್ರೂ ಆಗಲ್ಲ, ಯಾಕ ಮನ್ಯಾಗ ಯಾರ ಏನಾರ ಅಂದ್ರೂ ಬಿ ಅನ್ಸ್ಕೋರ್ ನಾಳೆಗೆ ಒಂದ್ ದಿವ್ಸ ಆದ್ರೆ ಹೋಗಿಸಂದ್ರ ಫಸ್ಟ್ ಮತದಾನ ಮಾಡಿ. ಯಾಕಪ್ಪ ಅಂದ್ರೆ ಈಗ ಇದು ಒಂದು ಸದೃಢ ಸರ್ಕಾರ ನೀವು ರಚನೆ ಮಾಡ್ಲಿಕ್ಕೆ ನಮ್ದೊಂದು ಓಟ್ ನಿಂತ ಏನಾಗ್ತದಪ್ಪ, ಇದು ಒಂದು ಲೋಕಸಭಾ ಎಲೆಕ್ಷನ್ ಅಂತ ಹೇಳಿ ಮನೆಯಲ್ಲಿ ಕೂತ್ಕೋಬೇಡಿ, ಎಲ್ಲರೂ ಹೋಗಿ ವೋಟ್ ಮಾಡಿ. ಹಾಗೆ ಈಗ ಫಸ್ಟ್ ಟೈಮ್ ವೋಟ್ ಮಾಡುವಂತ ಚಾನ್ಸಸ್ ಯಾರಿಗೆ, ನಮ್ಮ ಯಂಗ್ಸ್ಟರ್ಗಳಿಗೆ ಯಾರಿಗೆ ಸಿಕ್ಕಿದೆ, ಯಾರು ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಒಂದು ನಮ್ಮ ಚಾನಲ್ ವತಿಯಿಂದ ಶುಭಾಶಯಗಳು. ಹಾಗೆ ಯಾರು ಕೂಡ ಒಂದು ಮತದಾನದಿಂದ ವಂಚಿತರಾಗಬೇಡಿ. ಈಗ ನೋಡಿದ್ರ ನೀವು ಮೀಡಿಯಾದಲ್ಲಿ ಎಷ್ಟೋ ಜನ ಒಂದು ಅಮೆರಿಕಾದಿಂದ ಬಂದಿದ್ದಾರೆ, ಗಂಡ ಹೆಂಡತಿ ವೋಟ್ ಹಾಕ್ಲಿಕ್ಕೆ 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಮತದಾನವನ್ನು ಮಾಡ್ಲಿಕ್ಕೆ ಅಮೆರಿಕಾದಿಂದ ಇಲ್ಲಿಗೆ ಬಂದಿದ್ದಾರೆ. ಮತ್ತೆ ಒಂದಿಷ್ಟು ಜನ ಜರ್ಮನಿ ಅಂತ ಬಂದಿದ್ದಾರೆ. ಯಾಕಂದ್ರೆ ಒಂದು ವೋಟಿನ ಮಹತ್ವ, ಅವ್ರು ಬರೋದ್ ದೊಡ್ಡದಲ್ಲ, ಅವ್ರು ಮತ್ತೆ ಬೇರೆ ಕೆಲ್ಸಕ್ಕೆ ಎದಕ್ಕಾದ್ರೂ ಬಂದಿರ್ಬೇಕು, ಆದ್ರೆ ಅವ್ರು ಹೇಳ್ತಾ ಇರೋದು ಓಟಿಗೆ ಅಂತ, ವೋಟ್ ಹಾಕ್ಲಿಕ್ಕೆ ಬಂದಿದೀವಿ ಅಂತ. ಆದ್ರೂ ಕೂಡ ಒಂದು ವೋಟಿನ ಮಹತ್ವ ಎಷ್ಟಿರುತ್ತೆ, ಒಂದು ವೋಟ್ ನಿಂತ ಒಬ್ಬ MP ಸೋತಪ್ಪ ಅಂದ್ರೆ ಅವನಿಗೆ ಎಷ್ಟು ಲಾಸ್ ಆಗುತ್ತೆ ನೋಡಿ. ನಿಮ್ಮ ಒಂದು ವೋಟು ಬಹಳಷ್ಟು ವ್ಯಾಲ್ಯೂಯಬಲ್ ಇದೆ. ಆ ವೋಟಿನ ಮಹತ್ವ ಎಷ್ಟಿದೆ, ದಾನಗಳಲ್ಲಿ ಮಹಾದಾನ ಒಂದು ಮತದಾನ ಅಂತ. ಅದಕ್ಕಾಗಿ ಆ ಒಂದು ವೋಟಿನ ಮಹತ್ವ ಬಹಳ ದೊಡ್ಡ ಮಹತ್ವ ಇದೆ. ನೀವು ಎಲ್ಲೇ ಇದ್ರು, ಏನೇ ತಕ್ಲೀಫ್ ಇದ್ರು, ಏನೇ ಮನೆಯಲ್ಲಿ ಏನೇ ಕೆಲಸ ಇದ್ರು ಎಲ್ಲವೂ ಒಂದು ಸೈಡಿಗಿಟ್ಟು ಮೊದಲು ಹೋಗಿ ವೋಟ್ ಹಾಕಿ ಬನ್ನಿ. ವೋಟ್ ಹಾಕಿದ್ಮೇಲೆ ಮುಂದಿನ ಕೆಲಸವನ್ನು ಮಾಡಿ. ಇದು ಇದ್ದಿದೆ, ಎಲ್ಲರಿಗೂ ಇದ್ದಿದೆ. ವರ್ಷಾನುಗಟ್ಲೆ ಸಂಸಾರ ಜಂಜಾಟ ಇರ್ತದೆ, ಎಲ್ಲರಿಗೂ ಇರ್ತದೆ. ಅಡಿಗೆ ಮಾಡೋದು, ಉಣೋದು, ಮನ್ಕೊಂಬೋದು ಎಲ್ಲ ಇರ್ತದೆ. ಆದ್ರೆ ಒಂದು ಮತದಾನ ಏನದಲ್ಲ, 5 ವರ್ಷಕ್ಕೊಮ್ಮೆ ಒಂದು ಮತದಾನ ಇರುತ್ತೆ. ಯಾರು ಕೂಡ ಒಂದು ಮತದಾನದಿಂದ ವಂಚಿತರಾಗಬೇಡಿ, ಹೋಗಿ ಮತದಾನ ಮಾಡಿ ಎಲ್ಲರಿಗೂ. ಮತ್ತೆ ಈ ಒಂದು ಯಾರು ತಮಗೆ ಉಪಯುಕ್ತವಾಗಿ ಯಾರು ಒಂದು ಏನು ಕರೆಕ್ಟ್ ಆದಂಥ ಕ್ಯಾಂಡಿಡೇಟ್ ಯಾರು ಇರ್ತಾರೆ, ನಿಮ್ಮ ಧ್ವನಿಯನ್ನು ಒಯ್ದು ಡೆಲ್ಲಿಯಲ್ಲಿ ಒಂದು ಪ್ರತಿಧ್ವನಿಸ್ತಾರೆ. ಅವರು ಏನದಲ್ಲ ಒಳ್ಳೆ ಒಂದು ಕ್ಯಾಂಡಿಡೇಟ್ಗೆ ತಾವು ಆರಿಸಿ ಒಂದು ಏನಪ್ಪಾ ಅಂದ್ರೆ ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಕಳಿಸ್ದೆ ಅಂದ್ರಪ್ಪ ಅಂದ್ರೆ ಅವು ಒಂದು ತಮ್ಮ ಒಂದು ಏನೋ ಒಂದು ಲೋಕಸಭಾ ವ್ಯಾಪ್ತಿ ಅನ್ನೋದಲ್ಲ ಎಲ್ಲ ಒಂದು ಕೆಲಸಗಳ ಚೆನ್ನಾಗಿ ಮಾಡುವಂತ ಒಂದು ವ್ಯಕ್ತಿಗೆ ತಾವು ಓಟನ್ನು ಮಾಡಿ. ಆದರೆ ಯಾರಿಗಾದ್ರೂ ಮಾಡಿ ಓಟನ್ನು ಮಾಡಿ, ಓಟ್ ನಿಂತು ವಂಚಿತರಾಗಬೇಡಿ ಪ್ಲೀಸ್. ಯಾರು ಓಟನ್ನು ತಾವು ಹಾಕದೇ ಇರಬೇಡಿ. ನಾಳೆ ನೋಡೋಣ ಎಷ್ಟು ಜನ ವೋಟ್ ಮಾಡ್ತಾರೆ. ಈ ಒಂದು ವಿಡಿಯೋಗೆ ಒಂದು ಕಮೆಂಟ್ ಮಾಡಿ, ನಾವು ವೋಟ್ ಮಾಡಿ ಬಂದಿವಿ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ಕಮೆಂಟ್ ಮಾಡಲಿಕ್ಕೆ ಏನಾಗುತ್ತೆ, ಕಮೆಂಟ್ ಎಲ್ಲವೂ ಕೂಡ ಉಚಿತ ಇದೆ. ಯೂಟ್ಯೂಬ್ನಲ್ಲಿ ಎಲ್ಲವೂ ಕೂಡ ಉಚಿತ ಇದೆ. ನೀವು ವಿಡಿಯೋಗೆ ಒಂದು ಲೈಕ್ ಮಾಡಿದ್ರು ಕೂಡ ಉಚಿತ ಇದೆ. ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ಉಚಿತ ಇದೆ. ಎಲ್ಲವೂ ಕೂಡ ಉಚಿತ ಇದೆ. ತಾವು ಯಾವುದಕ್ಕೂ ಒಂದು ಏನಪ್ಪಾ ಅಂದ್ರೆ ಒಂದು ಕರೆಕ್ಟಾಗಿ ನೀವು ರೆಸ್ಪಾನ್ಸ್ ಮಾಡಿದ್ರಂದ್ರೆ ನಮಗೂ ಮುಂದೆ ವಿಡಿಯೋಗಳು ಮಾಡಲಿಕ್ಕೆ ಬಹಳ ಒಂದು ಒಳ್ಳೆಯ ಪ್ರೋತ್ಸಾಹ ಸಿಗುತ್ತೆ. ಎಲ್ಲವೂ ಕೂಡ ಉಚಿತ ಇದೆ. ತಮಗೆ ಯೂಟ್ಯೂಬಲ್ಲಿ ತಾವು ಯಾವುದೇ ಒಂದು ದುಡ್ಡು ಖರ್ಚು ಮಾಡುವಾಗಿಲ್ಲ. ಯಾಕಪ್ಪ ಅಂದ್ರೆ ನಿಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಆದ್ರೂ ನೀವು ರೀಚಾರ್ಜ್ ಮಾಡಿಸಿರ್ತೀರ. ಅದರಲ್ಲಿ ಒಂದು ಯೂಟ್ಯೂಬಲ್ಲಿ ಒಂದು ಏನಪ್ಪಾ ಅಂದ್ರೆ ವಿಡಿಯೋ ಕರೆಕ್ಟ್ ಹೇಳಿದಾರಪ್ಪ, ಇವ್ರು ಕರೆಕ್ಟ್ ಮಾಡ್ತಾರೆ ಅನಿಸ್ತಂದ್ರೆ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿ ಈಗ ಇದು ಒಂದು ಮಾಹಿತಿ ತಮಗೆ ಉಪಯುಕ್ತ ಆಗಿದೆ ತಿಳ್ಕೊತೀನಿ. ಮತ್ತೆ ಇದೇ ರೀತಿ ಒಂದು ಮಾಹಿತಿಗಳು, ಒಳ್ಳೆ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ಬರ್ತಾ ಇರ್ತವೆ. ಹಾಗೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಹೃದಯದ ವಂದನೆಗಳು. ಮತ್ತೆ ಸಿಗೋಣ ಹೇಗೆ ಉಪಯುಕ್ತ ಮಾಹಿತಿಗಳನ್ನು ತಮಗಾಗಿ ಹುಡುಕಾಟ ತರ್ತೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.